ಸ್ನೇಹಿತರು ನಮಸ್ಕಾರ. ದುರಂಧರ ಸಿನಿಮಾ ಬಂದಿದೆ, ನೀವೆಲ್ಲ ನೋಡ್ತೀರಾ. ಭಾಗ 1 ಆಗಿರ್ಬೋದು, ಭಾಗ 2 ಆಗಿರ್ಬೋದು. ಸೊ ಸಿನಿಮಾದ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಜಾಸ್ತಿ, ನೀವೆಲ್ಲ ನೋಡೇ ಇರ್ತೀರ. ಸೊ ನಾನೀಗ ಮಾತಾಡ್ತಾ ಇರೋ ವಿಷಯ ಏನು ಅಂದರೆ, ಸೊ ಸಿನಿಮಾ ನಾವು ಹೇಗೆ ನೋಡಬೇಕು ಅಂತ ಅರ್ಥೈಸ್ಕೊಳ್ಳೋದಂತ ಇರುತ್ತೆ. ಸೊ ಸಿನಿಮಾನ ನಾವು ನಮ್ಮದೇ ಆದಂಥ ಆ್ಯಂಗಲಲ್ಲಿ ನಾವು ಬೇರೆ ಬೇರೆ ಥರ ನೋಡಿರ್ತೀವಿ. ಕೆಲವರಿಗೆ ಅದನ್ನು ಇಲ್ಲ ಇದು ರಿಯಲ್ ಇನ್ಸಿಡೆಂಟು, ಹೀಗೆ ನಡೆದಿತ್ತು, ಅದಕ್ಕೆ ಹೀಗೆ ಮಾಡಿದ್ದಾರೆ, ನಾವು ಇದು ನಂಬಬೇಕು ಅಂತ ನೋಡ್ತಾರೆ. ಇಲ್ಲ ಇದು ನಿರ್ದೇಶಕನ ಮನಸ್ಥಿತಿ ಹೆಂಗಿದೆ, ಸೊ ಅವನು ಕತೆ ಹೆಂಗೆ ನೋಡಿರ್ತಾನೆ, ಅದರ ಮೇಲೆ ಕೆಲವರು ಡಿಸೈಡ್ ಮಾಡ್ತಾರೆ ಇದು ಒಳ್ಳೆಯ ಸಿನಿಮಾ ಅಥವಾ ಇದು ರಿಯಲ್ ಇನ್ಸಿಡೆಂಟ್ ಅಲ್ಲ, ಇದು ನಿರ್ದೇಶಕ ಕಾಲ್ಪನಿಕವಾಗಿ ಇನ್ಸಿಡೆಂಟ್ಗಳ ಮೇಲೆ ಅಂದರೆ ಘಟನೆಗಳು ನಡೆದಿರ್ತವಲ್ಲ ಅದ್ರ ಮೇಲೆ ಮಾಡಿದ್ದಾನೆ ಅಂತ. ಸೊ ಹೇಗಾದರೂ ಅಂದ್ಕೊಂಡ್ರು. ಸೊ ಇದು 2 ದೇಶಗಳಿಗೆ ಸಂಬಂಧಪಟ್ಟ ಸಿನಿಮಾ ಇದೆ. ಸೊ ಒಬ್ಬ ಏಜೆಂಟ್ ಅಂತ ನಾವು ಕರಿತೀವಿ, ರಾ ಏಜೆಂಟ್. ಸೊ ಅವನು ಭೇದಿಸಿದಂಥ ಕೆಲಸಗಳಂತ ಇರ್ತವೆ. ಅವರೆಲ್ಲ ಈಗ ರಾ ಅಂತ ಏನಿದೆ, ನಮ್ಮ ರಾ ಆಗಿರ್ಬೋದು, ಬೇರೆ ಬೇರೆ ರಕ್ಷಣಾ ಇಲಾಖೆಗಳು ಸ್ವಾತಂತ್ರ್ಯ ಬಂದಾಗಿನಿಂದ ಮಾಡ್ತಾನೆ ಇರ್ತವೆ. ಸುಮಾರು ಜನಗಳು ಈ ಥರ ಎಲ್ಲ ಸೀಕ್ರೆಟ್ಗಳನ್ನ ಮಾಡಿದ್ದಾರೆ. ಸೊ ಇವತ್ತೇನಾಗ್ತಾಯಿದೆ, ಇದನ್ನು ಪ್ರೊಪಾಗಂಡ ಮಾಡಬಾರ್ದು ಸಿನಿಮಾನ. ಸೊ ಪ್ರೊಪಾಗಂಡ ಮಾಡದೆ ಒಂದು ಧರ್ಮ, ಒಂದು ಜಾತಿ, ಒಂದು ಜನಾಂಗಕ್ಕೆ ನಾವು ಇದನ್ನು ಸಂಬಂಧಪಟ್ಟಾಗಿ ನೋಡದೆ ಒಟ್ಟಾರೆಯಾಗಿ ಖುಷಿಪಟ್ಟು, ಸೊ ನಿಜವಾಗಲೂ ನಮ್ಮ ದೇಶದ ಒಬ್ಬ ಯೋಧ ಅದ್ಭುತ ಆಫೀಸರ್ ಪಾಕಿಸ್ತಾನಕ್ಕೆ ಹೋಗಿ ತುಂಬ ನೋವು ಅನುಭವಿಸಿ ಈ ಥರ ಅಲ್ಲಿ ಸೀಕ್ರೆಟ್ಗಳನ್ನ ನಮಗೆ ತಿಳಿಸಿದ್ದಾರೆ ನಿಗೂಢವಾಗಿ ಅಂತ ನೋಡಿ ಖುಷಿ ಪಡಬೇಕೇ ವಿನಃ ಸೊ ಇದನ್ನು ನೋಡ್ತಾನೆ ಇನ್ನೊಬ್ಬರ ಮೇಲೆ ದ್ವೇಷ ಕಾರುವಂಥ ಮನೋಭಾವನೆ ಇಟ್ಕೊಳ್ಬಾರ್ದು. ಅದು ಸಿನಿಮಾ ವಿಷಯದಲ್ಲಿ, ಅದು ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು. ಇವನ್ ಮುಸಲ್ಮಾನರು ಸಿನಿಮಾ ಮಾಡಿದಾಗ ಹಿಂದೂದ ಸಂಬಂಧಪಟ್ಟಾಗೆ ಅದು ಒಟ್ಟಾರೆಯಾಗಿ ಹಿಂದೂ ಸಂಘಟನೆಗಳಿಗೆ ಸಂಬಂಧ ಇರೋದಿಲ್ಲ, ಅಥವಾ ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರೋದಿಲ್ಲ. ಅಲ್ಲಿ ನಡೆದಂಥ ಘಟನೆಗಳು ಅಂತ ನಾವು ತಿಳ್ಕೊಬೇಕು. ಸೊ ಇದನ್ನು ಸಿನಿಮಾ ಕೊಡಾಗೆ, ಸಿನಿಮಾದ ಎಲ್ಲ ಕಂಟೆಂಟ್ ನಾವು ಹೇಳ್ತಾ ಇರೋದು. ಸೊ ಇದೊಂದು ಪ್ರೊಪಾಗಂಡ ಆಗಿ ನೋಡೋಕ್ಕೆ ಹೋಗಬೇಡಿ ಎನಿ ಕಂಡೀಷನ್. ಅದ್ಭುತ ಸಿನಿಮಾ, ಪ್ರತಿ ಬಾರಿ ನೋಡಿ, ಎಲ್ರಿಗೂ ತೋರಿಸಿ, ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡಿ. ಆದರೆ ಇದು ಯಾವುದೇ ಒಂದಕ್ಕೆ ಸೀಮಿತವಾಗಬಾರ್ದು ಇಂಥ ಸಿನಿಮಾಗಳು. ಸೊ ಇವು ನಾವು ದೇಶಭಕ್ತಿ ಸಿನಿಮಾಗಳಂತ ಕರಿಬೇಕು ಅಷ್ಟೇ, ಕರೆಸ್ಕೊಳ್ತವೆ ಇಂಥ ಸಿನಿಮಾಗಳು. ಆದರೆ ಒಂದು ದೇಶವನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಬಾರ್ದು. ಮತ್ತು ಇನ್ನೊಂದು, ನಿರ್ದೇಶಕರಾದಂತಹ ಸಿನಿಮಾದ ದುರಂಧರ ಸಿನಿಮಾ ನಿರ್ದೇಶಕರು ಆದಿತ್ಯ ಧಾರ್ ಅವರು ಕೂಡ ಹೇಳಿದೆ, ಇಟ್ಸ್ ಏನ್ ಫಿಕ್ಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ. ಇದು ಫಿಕ್ಷನ್, ಇದು ಅಥವಾ ಏನೋ ಎಂಟರ್ಟೈನ್ಮೆಂಟ್ಗೂ ಮನೋರಂಜನೆಗೋಸ್ಕರ ಮಾಡಿತ್ತು. ಮತ್ತು ಅಲ್ಲಿ ನಡೆದಂಥ ಘಟನೆಗಳು ಬೇರೆ ಬೇರೆ ಯೂಶಲಿ ನಡೆದಿರ್ತವೆ, ಹೌದಾ. ಈಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿರೋದನ್ನು ಡಿಮಾನಿಟೈಸೇಷನ್ ಆದಮೇಲೆ ಅದನ್ನು ಇವರು ಹೆಂಗೆ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅಂದರೆ, ಅವ್ನ ಬಿಲ್ಡಿಂಗ್ ಮೇಲೆ ನಮ್ಮ ಏಜೆಂಟು ಕರ್ಕೊಂಡೋಗಿ ಅವನ್ನ ಸಾಯಿಸ್ತಾನೆ ಅಂತ. ಸೊ ಅಲ್ಲಿ ರಿಯಲ್ ಪಾಕಿಸ್ತಾನದಲ್ಲಿ ನಡೆದಿದ್ದೀವಿ ಅನ್ನೋದು ಅವನೇ ಸತ್ತೋಗಿರ್ತಾನೆ. ಸೊ ಇವ್ರು ಏನು ಮಾಡಿರ್ತಾರೆ, ಎಲ್ಲ ನಿರ್ದೇಶಕರು, ಇದು ಒಂದೇ ಸಿನಿಮಾ ನಿರ್ದೇಶಕರಲ್ಲ, ಸೊ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿರ್ತಾರೆ. ಸೊ ಹೀಗಾಗಿ ಎಲ್ಲ ಘಟನೆಗಳು, ಹೌದಾ, ಅದು ಯಾವುದೇ ಒಂದು ಸರ್ಕಾರ ಬಂದಾಗೂ ನಡೆದಿರುವಂಥ ಘಟನೆಗಳನ್ನು ಇವರು ಒಂದೇ ಸರ್ಕಾರದಲ್ಲಿ ನಡೆದಿದೆ ಅಂತ ತೋರಿಸಿರ್ತಾರೆ. ಸೊ ಹೀಗಾಗಿ ಎಲ್ಲ ಸಿನಿಮಾಗಳು ನಾವು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದಷ್ಟೇ, ಅದು ಹಿಂದೂಗಳಿಗಾಗಿರ್ಬೋದು, ಮುಸಲ್ಮಾನರಿಗಾಗಿರ್ಬೋದು, ಇದನ್ನು ಒಂದಕ್ಕೆ ಮೀಸಲಿಡದೆ ನೋಡೋಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮುಂದಿನ ಬಾರಿ ಮತ್ತೊಂದು ವಿಡಿಯೋಕ್ಕೆ ಭೇಟಿ ಆಗ್ತೀನಿ. ನಮಸ್ಕಾರ.